ಸಿಂಹರಾಶಿ ಕುಟುಂಬ ಸಮೇತರಾಗಿ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು, ದೇವಾಲಯಗಳಿಗೆ ದರ್ಶನಕ್ಕಾಗಿ ಹೋಗ್ತಕ್ಕಂಥದ್ದು, ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗ್ತಕ್ಕಂತಹ ಒಂದು ಯೋಗ, ಆ ಸಮಯ ನಿಮಗೆ ಬಂದಿರತಕ್ಕಂಥದ್ದು. ನಿಮ್ಮ ವರ್ತನೆ ಸ್ವಭಾವ ನಿಮ್ಮ ಕುಟುಂಬ ಮತ್ತು ಬಂಧುಗಳಿಗೆ ಇಷ್ಟ ಆಗೋದಿಲ್ಲ. ಆ ರೀತಿಯಲ್ಲಿ ನಡ್ಕೊಳ್ತೀರಿ. ಆಡ್ತಕ್ಕಂತಹ ಮಾತು, ನಡ್ಕೊಳ್ತಕ್ಕಂತಹ ರೀತಿ ಬೇರೆಯವರಿಗೆ ಯಾಕೋ ಸರಿ ಅಂತ ಹೇಳಿ ಅನಿಸೋದಿಲ್ಲ. ಹಾಗಂತ ಬೇರೆಯವರಿಗೋಸ್ಕರ ನಾನು ಬದುಕಬೇಕಾ, ಇವೆಲ್ಲ ಪ್ರಶ್ನೆಗಳು ನಿಮಗೆ ತರ್ಕಬದ್ಧವಾಗಿ ಬರುತ್ತೆ. ಆದರೆ ಸಮಾಜದಲ್ಲಿ ನಾವು ಎಷ್ಟು ವಿಧೇಯರಾಗಿರ್ತೀವೋ, ಎಷ್ಟು ಒಳ್ಳೆಯವರಾಗಿರ್ತೀವೋ ಅಷ್ಟು ನಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಹಿರಿಯರ ಸಾಧುಸಂತರ ಮಾರ್ಗದರ್ಶನವನ್ನು ಪಡ್ಕೊಂಡು ನಿಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಳಿ. ಅದು ನಿಮಗೆ ಯಶಸ್ಸನ್ನು ತರುತ್ತೆ, ಗೌರವವನ್ನು ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು ಸಲಹೆ. ನಿಮ್ಮ ವರ್ತನೆ ಸ್ವಭಾವ ನಡೆ ನುಡಿ ಇವೆಲ್ಲವನ್ನು ಧನಾತ್ಮಕವಾಗಿ ಪರಿವರ್ತನೆ ಮಾಡಿಕೊಂಡ್ರೆ ನಿಮಗೆ ಪ್ರೀತಿ ವಿಶ್ವಾಸ ಎಲ್ಲರಲ್ಲೂ ಕೂಡ ಒಂದು ಆತ್ಮೀಯತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಸಂಘಜೀವಿಯಾದಂತಹ ಮನುಷ್ಯನಿಗೆ ಇದೆಲ್ಲವೂ ಕೂಡ ಬೇಕೇ ಬೇಕು ಅನ್ನುವಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಬುದ್ಧಿರ್ಬಲೋ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಎಂಬತಕ್ಕಂತಹದ್ದನ್ನು 8 ಬಾರಿ ಪಠನೆ ಮಾಡಿ ಆಂಜನೇಯ ಸ್ವಾಮಿಯಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಗುಣಾನುಗ್ರಹ ನಿಮಗೆ ಆಗಲಿ. ಶುಭವಾಗಿ. ಕನ್ಯಾ ರಾಶಿ ಕಲಾವಿದರಿಗೆ ಗೌರವ ಸಿಗ್ತಕ್ಕಂತಹ ದಿವಸ. ನಿಮ್ಮ ನಿಜವಾದಂತಹ ಪ್ರತಿಭೆ ಏನಿದೆ, ಪ್ರಾಮಾಣಿಕವಾದಂತಹ ಪರಿಶ್ರಮದಿಂದ ಕಲಿತಂತಹ ವಿದ್ಯೆ ಏನಿದೆ ಅದಕ್ಕೆ ಸರಿಯಾದಂತಹ ಮನ್ನಣೆ ಸಿಕ್ಕುವಂಥದ್ದಾಗತ್ತೆ. ಮನೆಯ ನವೀಕರಣ ಆಗ್ಬೋದು, ಆಭರಣದ ಖರೀದಿ ಆಗ್ಬೋದು, ಇದೆಲ್ಲದಕ್ಕೂ ಹಣ ಖರ್ಚಾಗುವಂಥದ್ದು. ಹಾಗೆ ಈ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ನಿಮಗೆ ಬರ್ತಕ್ಕಂಥದ್ದಾಗತ್ತೆ. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ. ಬಹಳ ಅಪರೂಪಕ್ಕೆ ನಿಮಗೆ ಇಂತಹ ಒಂದು ಸಮಯ ಸಿಕ್ಕಿದೆ ಎನ್ನುವಂಥದ್ದು ಸಮಾಧಾನಕರವಾದಂಥದ್ದು. ನಿಮ್ಮ ಜೊತೆ ಯಾರ್ಯಾರಿಗೆ ಭಿನ್ನಾಭಿಪ್ರಾಯ ಇರುತ್ತೆ, ಯಾರ್ಯಾರು ನಿಮ್ಮ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಂಡಿರ್ತಾರೆ ಅಥವಾ ಮಾತನ್ನು ಬಿಟ್ಟಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ನಿಮ್ಮ ಜೊತೆಯಲ್ಲಿ ಸರಿಯಾಗ್ತಾರೆ ಅಥವಾ ನಿಮ್ಮ ತಂಟೆಗೆ ಬರದಲ್ಲೇ ಸುಮ್ಮನಿರ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು ಪೂರೈಸಿ. ಆದರೆ ಕುತಂತ್ರ ಬೇಡ. ಆ ಕುತಂತ್ರ ನಿಮಗೇ ಹಿಂದಿರುಗಿದಾಗ ತಡ್ಕೊಳ್ಳೋದು ಕಷ್ಟವಾದೀತು. ಎಚ್ಚರಿಕೆ ಇರಲಿ. ಮಕ್ಕಳಿಂದ ಮನಸ್ಸಿಗೆ ಸಮಾಧಾನ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಕ್ಕಳ ವಿದ್ಯಾಭ್ಯಾಸ, ವಯೋಮಾನಕ್ಕನುಗುಣವಾದಂತಹ ನಡೆ ನುಡಿ, ಅವರು ಜೀವನದಲ್ಲಿ ಸಾಧಿಸ್ತಕ್ಕಂತಹದ್ದು, ಅವರ ಉದ್ಯೋಗ, ಮದುವೆ ವಿಚಾರ ಎಲ್ಲವೂ ಕೂಡ ನಿಮಗೆ ತೃಪ್ತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭನ್ಮೇಸ್ತು ಗ್ರಹಾಃ ಕುರುವಂತು ಮಂಗಳಂ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ 9 ಬಾರಿ ಈ ಮಂತ್ರವನ್ನು ಹೇಳಿಕೊಳ್ಳಿ. ಶುಭವಾಗಿ. ತುಲಾರಾಶಿ ಯಾರ ಆರೋಗ್ಯ ಸ್ವಾಸ್ಥ್ಯದಲ್ಲಿದೆ ಅಂಥವರು ಸೂರ್ಯ ನಮಸ್ಕಾರವನ್ನು ಮಾಡಿ 12 ಬಾರಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ದೇಹ ರಕ್ಷಣೆಯನ್ನು ಮಾಡಿಕೊಳ್ಳಿ. ಆರೋಗ್ಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಯಗಳನ್ನು ದೂರ ಮಾಡಿಕೊಂಡು ಆರೋಗ್ಯವಂತರಾಗಿರಿ ಅಂತಕ್ಕಂಥದ್ದು. ಹೃದ್ರೋಗಕ್ಕೆ ಸಂಬಂಧಪಟ್ಟಂಥವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಜೊತೆಗೆ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಇಂಥವರೂ ಕೂಡ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಹೃದ್ರೋಗಂ ಮಮ ಸೂರ್ಯ ಹರಿಮಾಣಂಚನಾಶಯ ಎಂಬತಕ್ಕಂಥದ್ದು ವೇದವಾಣಿ, ಮಂತ್ರವೇ ಹಾಗೆ ಹೇಳುತ್ತೆ. ಹಾಗಾಗಿ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡೋದರಿಂದ ನಮಗಿರತಕ್ಕಂತಹ ಹೃದ್ರೋಗ ಅಥವಾ ಆರೋಗ್ಯದ ವ್ಯತ್ಯಾಸಗಳು ಏನಿದ್ರೂ ಎಲ್ಲವೂ ಕೂಡ ಸರಿಯಾಗ್ತಕ್ಕಂತಹ ರೀತಿ ಅಲ್ಲಿ ಕಾಣುವಂಥದ್ದಾಗಿದೆ. ಉತ್ತಮವಾದಂತಹ ಅವಕಾಶಗಳಿಂದ ವಂಚಿತರಾಗ್ತೀರಿ. ಎಚ್ಚರಿಕೆ ಇರಬೇಕು. ಪ್ರತಿ ಕ್ಷಣವೂ ಕೂಡ ತದೇಕ ಚಿತ್ತವಾಗಿ ಯಾವ ಅವಕಾಶಗಳು ನಮಗೆ ಸಿಕ್ಕತ್ತೆ ಅನ್ನುವಂಥದ್ದನ್ನು ಕಾದು ಒಳ್ಳೆಯ ರೀತಿಯಲ್ಲಿ ಅದನ್ನು ವಿನಿಯೋಗ ಮಾಡಿಕೊಳ್ಬೇಕಾದಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡರೂ ಕೂಡ ತತ್ಕ್ಷಣದಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಆಲಸ್ಯವನ್ನು ಮಾಡಬೇಡಿ. ಅನಾರೋಗ್ಯ ಪೀಡಿತರು ಸೂರ್ಯ ನಮಸ್ಕಾರವನ್ನು ಮಾಡಲಿಕ್ಕೆ ಕಷ್ಟ ಇರುತ್ತೆ, ಅಂಥವರು ಪ್ರಯತ್ನವನ್ನು ಮಾಡಬೇಡಿ ಅನ್ನುವಂಥದ್ದು. ಕೇವಲ ಸ್ಮರಣ ಮಾತ್ರದಿಂದ ನಿಮಗೆ ಆ ಫಲ ದೊರಕುತ್ತೆ. ಕೆಲವರಿಗೆ
ಆರೋಗ್ಯದಿಂದ ತೊಂದರೆ ಇದ್ದರೂ ಕೂಡ ನನಗೆ ಸರಿಯಾಗಬೇಕು ಅನ್ನುವಂತಹ ಬಲವಂತದಿಂದ ಕೆಲವು ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾರೆ. ಅದು ಬೇಡವೇ ಬೇಡ ಅನ್ನುವಂಥದ್ದು ಎಚ್ಚರಿಕೆ. ವಿಶೇಷವಾಗಿ ಸೂರ್ಯನಾರಾಯಣನನ್ನೇ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನೌಕರಿಯ ಭದ್ರತೆ ಬಗ್ಗೆ ನಿಮಗೆ ಸಮಾಧಾನ ಇರುತ್ತೆ. ಯಾವುದೋ ಒಂದು ಆತಂಕ, ಎಲ್ಲಿ ನಾನು ನೌಕರಿಯನ್ನು ಕಳ್ಕೊಂಡು ಬಿಡ್ತೀನೋ, ನನ್ನ ಜೀವನಕ್ಕೇನೋ ಅನ್ನುವಂತಹ ಭಯದಲ್ಲಿದ್ದಂಥವರಿಗೆ ಇಲ್ಲಪ್ಪ ಸದ್ಯಕ್ಕೆ ಯಾವ ತೊಂದರೆಯೂ ಇಲ್ಲ ಅನ್ನುವಂತಹ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಉದ್ಯೋಗದಲ್ಲಿ ನಿಮ್ಮ ಹಕ್ಕುಗಳು ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು, ಕೆಲಸದಲ್ಲಿ ಇನ್ನಷ್ಟು ಮತ್ತಷ್ಟು ಶ್ರದ್ಧಾಭಕ್ತಿ ನಂಬಿಕೆಯಿಂದ ಕೆಲಸವನ್ನು ಮಾಡಬೇಕಾದಂತಹ ಕೆಲವು ಆದೇಶಗಳು ಬರುವಂಥದ್ದು. ನಿಮ್ಮ ಆಲಸ್ಯದಿಂದ ಇವತ್ತು ಮಾಡಬೇಕಾದಂತಹ ಕೆಲಸವನ್ನು ನೀವು ಮುಂದಕ್ಕೆ ಹಾಕ್ಬೋದು, ಅದು ದೊಡ್ಡ ತಪ್ಪಾಗತ್ತೆ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ. ಯಾಕೆ ಅಂತಂದರೆ ಮನುಷ್ಯನಿಗೆ ಶರೀರದಲ್ಲಿರ್ತಕ್ಕಂತಹ ದೊಡ್ಡ ಶತ್ರು ಯಾವುದು ಅಂತಂದರೆ ಆಲಸ್ಯ. ಅದರಿಂದ ಏನು ಬೇಕಾದರೂ ತೊಂದರೆಗಳು ಆಗಬಹುದು ಅಂತಕ್ಕಂಥದ್ದು. ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡಿಸಿ ಮಕ್ಕಳ ಮುಖದಲ್ಲಿ ಸಂತೋಷವನ್ನು ನೋಡಿ ನಿಮ್ಮ ಮನಸ್ಸು ಕೂಡ ಹರ್ಷವಾಗ್ತಕ್ಕಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಬೇಕಾಗ್ತಕ್ಕಂತಹ ಸಾಮಗ್ರಿಗಳನ್ನು ಹೆಚ್ಚು ಹಣ ಕೊಟ್ಟು ಖರೀದಿಸಬಹುದು. ಆ ವಸ್ತುವಿನ ಬೆಲೆ ಅದಕ್ಕಿಂತಲೂ ಕಡಿಮೆ ಆಗಿರುತ್ತೆ. ನೀವು ಆ ವಸ್ತುವಿನ ಮೂಲ ಬೆಲೆಗಿಂತಲೂ ಹೆಚ್ಚು ಹಣವನ್ನು ಕೊಟ್ಟು ಖರೀದಿ ಮಾಡ್ತೀರಿ. ಅದು ನಿಮ್ಮ ಖುಷಿ. ಕೈಯಲ್ಲಿ ಹಣ ಇದೆ, ಪದಾರ್ಥವನ್ನು ಕೊಂಡುಕೊಳ್ಬೇಕು ಅಂತಕ್ಕಂತಹ ಉತ್ಕಟವಾದಂತಹ ಆಸೆ ಇದೆ, ಅದು ಹೀಗೆಲ್ಲ ಮಾಡಿಸುತ್ತೆ ಎನ್ನುವಂಥದ್ದು. ಕೆಲಸವನ್ನು ನಾಳೆಗೆ ಮುಂದೂಡಿದರೆ ಕಷ್ಟ ಆಗತ್ತೆ, ನಷ್ಟವೂ ಇದೆ. ಅದನ್ನು ಗಮನಿಸಿ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.